ಬೆಂಗಳೂರಿನ ಗಾರ್ವೆಬಾವಿ ಪಾಳ್ಯದ ಸಮೀಪ ಅಗ್ನಿ ಆಕಸ್ಮಿಕ ಸಂಭವಿಸಿದೆ. ಬಂಡೆಪಾಳ್ಯ ಸಿಗ್ನಲ್ ಬಳಿ ಪೈಪ್ಲೈನ್ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗ್ಯಾಸ್ ಸಂಪರ್ಕ ಕಲ್ಪಿಸುವುದಕ್ಕೆ ಅಳವಡಿಸಿರುವ ಪೈಪ್ಲೈನ್ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಪರಿಣಾಮ ಪೈಪ್ಲೈನ್ನ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಪೈಪ್ಲೈನ್ನಲ್ಲಿ ಗ್ಯಾಸ್ ಲೀಕ್ ಆಗಿ ಈ ಘಟನೆ ನಡೆದಿರುವ ಬಗ್ಗೆ ಈಗ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ ಗಾರ್ವೆಬಾವಿ ಪಾಳ್ಯದ ಸಮೀಪ ಅಗ್ನಿ ಆಕಸ್ಮಿಕ ಸಂಭವಿಸಿದ್ದು ಬಂಡೆಪಾಳ್ಯ ಸಿಗ್ನಲ್ ಬಳಿ ಪೈಪ್ಲೈನ್ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದು ಸ್ವಲ್ಪ ಕಾಲ ಆತಂಕಕ್ಕೆ ಕಾರಣವಾಗಿತ್ತು. ಗ್ಯಾಸ್ ಸಂಪರ್ಕ ಕಲ್ಪಿಸುವುದಕ್ಕೆ ಅಂತ ಪೈಪ್ಲೈನ್ ಅಳವಡಿಸಿದ್ದು ಇದ್ದಕ್ಕಿದ್ದಂತೆ ಪೈಪ್ಲೈನ್ ಹೊತ್ತಿ ಉರಿದಿದೆ. ಪೈಪ್ಲೈನ್ನ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದಕ್ಕೆ ಕಾರಣ ಗ್ಯಾಸ್ ಲೀಕ್ ಆಗಿ ಈ ಘಟನೆ ನಡೆದಿರಬಹುದು ಅಂತ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ನಾವೀಗ ನೋಡಬಹುದು ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಳ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಗಾರ್ವೆಬಾವಿ ಬಳಿ ಕಂಡು ಬಂದಿರುವಂತಹ ದೃಶ್ಯ ಇದು. ಗಾರ್ವೆಬಾವಿ ಪಾಳ್ಯದ ಸಮೀಪ ಈ ರೀತಿ ರಸ್ತೆಯಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿರೋದು. ಪೈಪ್ಲೈನ್ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇರೋದು, ಬೆಂಕಿ ಹೊತ್ತಿ ಉರಿತಾ ಇರೋದನ್ನ ನೋಡಬಹುದು. ಇದಕ್ಕೆ ಕಾರಣ ಗ್ಯಾಸ್ ಲೀಕ್ ಆಗಿ ಈ ರೀತಿ ಆಗಿರಬಹುದು ಅಂತ ಶಂಕಿಸಲಾಗಿದೆ. ಯಾಕಂದ್ರೆ ಗ್ಯಾಸ್ ಸಂಪರ್ಕ ಕಲ್ಪಿಸೋದಕ್ಕೆ ಅಂತ ಅಳವಡಿಸಿರುವಂತಹ ಪೈಪ್ಲೈನ್ನ ಮೇಲ್ಭಾಗದಲ್ಲಿ ಈ ರೀತಿ ಬೆಂಕಿ ಕಾಣಿಸಿಕೊಂಡಿರೋದು. ಇದಕ್ಕೆ ಕಾರಣ ಗ್ಯಾಸ್ ಲೀಕ್ ಆಗಿ ಈ ರೀತಿ ಆಗಿರಬಹುದು ಅಂತ ಈಗ ಅನುಮಾನ ವ್ಯಕ್ತಪಡಿಸಲಾಗ್ತದೆ. ಆದ್ರೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಜನರು ಮಾತ್ರ ಇದರಿಂದ ಆತಂಕಗೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಇನಾಯತ್ ಅವರು ಸಂಪರ್ಕದಲ್ಲಿದ್ದಾರೆ. ಇನಾಯತ್ ಅವರೇ, ಏನದು ಬೆಂಕಿ ಉರಿತಾ ಇರೋದು ಗಾರ್ವೆಬಾವಿ ಪಾಳ್ಯದಲ್ಲಿ? ಗಾರ್ವೆಬಾವಿ ಪಾಳ್ಯದಲ್ಲಿ ಅಲ್ಲ ಮೇಡಮ್, ಬಂಡೆಪಾಯಿ ಪಳ್ಳ. ಹಾ, ಓಕೆ. ನೀವು ನೋಡಿದ್ರ ಆ ಘಟನೆನಾ? ಅಲ್ಲೇ ಇದೆ ಮೇಡಮ್, ನಾವು ಏರಿಯಲ್ಲಿ ಅಲ್ಲೇ ಇರೋದು. ಸೋಷಿಯಲ್ ವರ್ಕ್ ಕೆಲಸ ಮಾಡ್ತವ್ರು ನಾವು. ಆ JCPಯಲ್ಲಿ LNT ಅವ್ರು ಕೆಲಸ ಮಾಡ್ತದ್ದು. ಹಳೆದು ಪೈಪ್ ಇದು ಗ್ಯಾಸ್ ಪೈಪ್ ಕೆಳಗಡೆ ಅದು ನೆನ್ನೆ ಮಾಡುವಾಗ ಅದು ಹೊಡೆದೋಗಿತ್ತು. ಅದು ಹೊಡೆದೋಗ್ಮೇಲೆ ಗ್ಯಾಸ್ ಹೊಡೆದೋಗಿದೆ ಅಂತ ಹೇಳಿದ್ರು ಜವಾಬ್ದಾರಿ ಯಾರು ತಗೊಂಡಿಲ್ಲ ನನಗೆ. ಏನಾ ಅವ್ರು ಏನ್ ಮಾಡಿದ್ದಾರೆ, ಸರಿ ಏನಿಲ್ಲ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು ಬೆಸ್ಟ್ ಅಂತದ್ದು ಅಷ್ಟೇ ಅನ್ಕೊಂಡಿದ್ರು. ಇವತ್ತು ಮಣ್ಣೆಲ್ಲ ಮುಚ್ಚಿದ್ದಾರೆ. ಮಣ್ಣೆಲ್ಲ ಮುಚ್ಚಿ ಸರಿ ಲೆವೆಲ್ ಮಾಡೋ ಅಷ್ಟಲ್ಲೇ ಆಮೇಲೆ ಮಧ್ಯಾಹ್ನ ಸುಮಾರು 12ವರೆಗೆ ಸಖತ್ ಬೆಂಕಿ. ಇದು ಬಿಸಿಲು. ಆ ಬಿಸಿಲುಗೂ ಆ ಗ್ಯಾಸ್ ಸ್ವಲ್ಪ ಎಲ್ಲರೂ ಸ್ಮೆಲ್ ಬರ್ತದೆ ಅಂತ ಇದ್ರು. ನಾವು ಯಾವ್ದು ಏನೋ ಅನ್ಕೊಂಡಿದ್ರು. ಹಂಗೆ ತಕ್ಕಂತ ಬೆಂಕಿ ತರ ಅಂಟ್ಕೊಂಡ್ಬಿಡ್ತು ಮೇಡಮ್. ಬೆಂಕಿ ಅಂತಿ ಸುಮಾರು ಒಂದು 10 ಅಡಿ 20 ಅಡಿ ಆಯ್ತು. ಆಮೇಲೆ ಏನ್ ಮಾಡಿದ್ರು ಅವ್ರಿಗೆ, ಆಮೇಲೆ ಗ್ಯಾಸ್ ಫೋನ್ ಮಾಡಿ ಅವ್ರು ಬಂದು ಆಮೇಲೆ ಆಫ್ ಮಾಡಿ, ಆಮೇಲೆ ಮತ್ತೆ ಗ್ಯಾಸ್ ಪೈಪಲ್ಲಿ ಬಿಡಲ್ವಾ ಏರು, ಅದ್ ಬಿಟ್ಟು ಆಫ್ ಮಾಡಿ ಆಮೇಲೆ ಫೈರ್ ಎಂಜಿನ್ ಬಂತು, ಬಂದು ಆಫ್ ಆಯ್ತು ಮೇಡಮ್. ಹೌದಾ, ಓಕೆ. ಇದು ಅಂದ್ರೆ ಯಾರು ಗಮನಕ್ಕೆ ತಂದಿದ್ರಿ ಇದರ ಬಗ್ಗೆ? ಯಾರು ಗಮನ ಹರಿಸಿಲ್ಲ? ಇದರಿಂದ ಯಾರಿಂದಾಗಿ ಈಗ ಆಯ್ತಿದ್ದು? ಅದು LNT ಕೆಲಸ ಮಾಡಿದಾಗ ಮೇಡಮ್, ಅದು ಸ್ಯಾನಿಟರಿ ರೋಡ್ಗಳು ಮಾಡ್ತಾ ಇರ್ತಾರಲ್ಲ. ಆದ್ರೆ ಈಗ ಏನಾದ್ರು ತೊಂದರೆ ಆಗಿದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು ಅಂತ? ಜವಾಬ್ದಾರಿ ಆಗ್ತಾ ಇದ್ರೆ LNT ಅವ್ರದ್ದು ಆಗ್ತಾ ಇದ್ರು. ಹಂಗಾಗ್ಬಾರ್ದಿತ್ತಲ್ವಾ? ಬೇಗ ಸರಿ ಮಾಡ್ಬೇಕಾಗಿತ್ತು ಅದನ್ನ. ಅದೇನ ಮೇಡಮ್ ಹೇಳ್ತಾ, ಅದನ್ನ ತಿಳ್ಕೊಂಡು ಬೈದ್ರು. ಏನ್ ಮಾಡ್ತೀವಿ ಮೇಡಮ್, ದೇವ್ರ ಇದ್ರಿಂದ ಏನೂ ಆಗಿಲ್ಲ. ಓಕೆ. ಈಗ ಏನಾಯ್ತು? ಬೆಂಕಿ ಎಲ್ಲ ಆರೋಯ್ತಾ? ಆರಾಯ್ತು ಮೇಡಮ್. ಅಷ್ಟರಲ್ಲಿ ಅವರು ಗ್ಯಾಸ್ ಅವ್ರು ಓಡ್ ಬಂದು ಅದು ಚಿಕ್ಕದು ಒಂಥರ ಸಿಲಿಂಡರ್ ತಂದು ಆಫ್ ಮಾಡಿದ್ರು. ಗ್ಯಾಸ್ ಅಲ್ಲಿ ಏರ್ಬಿಟ್ರು. ಆಮೇಲೆ ಅಷ್ಟರಲ್ಲಿ ಅವ್ರದ್ದೇ ನೀರು ಗಾಡಿ ಬಂತು. ತೊಂದ್ರೆ ಏನು ಆಗಿಲ್ಲ ಮೇಡಮ್. ಅದೇ ಆಗಿ ದೇವ್ರಿದ್ರಿಂದ ಬಿಟ್ಟಿದ್ರೆ ಅಷ್ಟೇ ಮೇಡಮ್. ಸುತ್ತಮುತ್ತ ಅಂಗಡಿನೂ ಕಾಣಿಸ್ತಾ ಇದೆ, ಸುತ್ತಮುತ್ತ ತುಂಬಾ ಜನನೂ ಇದಾರೆ ಅಲ್ಲಿ. ಹೌದೌದು, ತುಂಬಾ ಜನ ಇದ್ರು ಮೇಡಮ್. 10 ಅಡಿ 20 ಅಡಿ ಎತ್ತರ ತನಕ ಬೆಂಕಿ ಕಾಣಿಸ್ಕೊಂಡಿತ್ತಾ? ಹೌದು ಸರ್, ಮೇಲ್ಗಡೆ ಪೈಪ್ ಕರೆಂಟ್ಗೆ ಪೈಪ್ ಹಾಕಿರ್ತೀರಲ್ಲ, ಅದು ಮೆಲ್ಟ್ ಆಗಿತ್ತು. ಈಗೆಲ್ಲ ಸರಿ ಹೋಯ್ತು ಹಾಗಾದ್ರೆ? ಸರಿ ಆಯ್ತು ಮೇಡಮ್, ಸರಿ ಆಯ್ತು. ಇವಾಗ ಬಂದು ಅವರೇ ಬಂದು ಕೆಲಸ ಮಾಡ್ತಾವ್ರೆ ಹೋಟೆಲ್ ಬಂದು. ಅವ್ರ ಬೈದಿದ್ದಕ್ಕೆ ಆಮೇಲೆ ಅವ್ರು ಬಂದು ML ಅವ್ರಿಗೆ ಹೇಳಿ ಬೈದಿದ್ದಕ್ಕೆ ಅವ್ರು ML ಅವ್ರು ಬಂದ್ಮೇಲೆ ಬೈದಿದ್ದಕ್ಕೆ ಕೆಲಸಗಳು ಮಾಡಿ ಇವಾಗ ನಡೀತಾ ಇದೆ ಮೇಡಮ್. ಓಕೆ, ಧನ್ಯವಾದ ಇನಾಯ್ತು ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕಾಗಿ. ಗಾರ್ವೆಬಾವಿ ಪಾಳ್ಯದ ಸಮೀಪ ಬಂಡೆಪಾಳ್ಯದಲ್ಲಿ ಈಗ ಈ ಘಟನೆ ನಾವು ನೋಡ್ತಾ ಇದ್ದೀವಿ. ಏನಾಗಿತ್ತು ಅಂತಂದ್ರೆ, ಪ್ರತ್ಯಕ್ಷದರ್ಶಿ ಅವರು ಹೇಳಿದರ ಪ್ರಕಾರ ಅಲ್ಲಿ ಗ್ಯಾಸ್ ಪೈಪ್ಲೈನ್ ಅನ್ನು ಅಳವಡಿಸಲಾಗಿತ್ತು. ಅಲ್ಲಿ ಗ್ಯಾಸ್ ಲೀಕ್ ಆಗಿ ಈ ರೀತಿಯ ಒಂದು ಅವಘಡ ಸಂಭವಿಸಿದೆ ಅಂತ. ಈ ಒಂದು ಅವಘಡಕ್ಕೆ ಅವಘಡ ಉಂಟಾಗೋದಕ್ಕಿಂತ ಮುಂಚೆನೆ ಅದ್ರ ಬಗ್ಗೆ ಗಮನ ಸೆಳೆಯಲಾಗಿತ್ತು ಸಂಬಂಧಪಟ್ಟವರಿಗೆ. ಆದರೆ ಅದ್ರ ಬಗ್ಗೆ ಯಾರು ಕೂಡ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಇದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಆಗ ಎಲ್ಲರೂ ಕೂಡ ಆತಂಕಕ್ಕೀಡಾಗಿದ್ದಾರೆ. ಮತ್ತೆ ಸಂಬಂಧಪಟ್ಟವರಿಗೆ ತಿಳಿಸಿದಾಗ ಬಂದು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಅಲ್ಲಿ ಗ್ಯಾಸ್ ಏನು ಲೀಕ್ ಆಗ್ತಾ ಇತ್ತು ಅದರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಲಾಗಿದೆ.
ಈಗ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಥಳೀಯ ಮುನಿರಾಜು ಅವರು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು ಅವರೇ, ಈ ಬಂಡೆಪಾಳ್ಯದಲ್ಲಿ ಏನೋ ಪೈಪ್ ಲೈನ್ ಮೇಲೆ ಬೆಂಕಿ ಕಾಣಿಸಿಕೊಂಡಿದೆ ಅಂತ ದೃಶ್ಯ ನೋಡ್ತಾ ಇದೀವಿ ನಾವು. ಹೌದು. ಎಷ್ಟೊತ್ತಿಗಾಗಿರೋದು ಈ ಘಟನೆ? ಸರ್ ಮೇಡಮ್ ಅದು ಮಧ್ಯಾಹ್ನ 2 ಗಂಟೆ ಟೈಮ್ಗೆ. ಹೇಗೆ ಗೊತ್ತಾಯ್ತು ನಿಮ್ಗೆ ಇದು ಘಟನೆ ನಡೆದಿರೋದಲ್ಲ? ನಾವು ಅಲ್ಲೇ ಸ್ಥಳೀಯರಲ್ವಾ, ನಾವಲ್ಲೇ ಇರೋದು. ಅಂದ್ರೆ ತುಂಬಾ ಜೋರಾಗಿತ್ತಾ ಬೆಂಕಿ? ಇಡೀ ವ್ಯಾಪ್ಸಿತ್ತ ಅಲ್ಲೆಲ್ಲ? ಹೌದು, ಆ ರೋಡ್ ಫುಲ್ಲು ಸ್ವಲ್ಪ ಜೋರಾಗಿ ಇತ್ತು. ಅದ್ರಲ್ಲಿ ನಾವು ಅಲ್ಲೇ ಸ್ಥಳೀಯರಲ್ವಾ, ನಾವು ಅಲ್ಲೇ ಇದ್ದು ಫೈರ್ ಸ್ಟೇಷನ್ ಅವ್ರಿಗೆ ಮತ್ತೆ ಇವ್ರಿಗೆ ಯಾರು GGL ಅವರು ಇದಾರಲ್ಲ, ಗ್ಯಾಸ್ ಲೈನ್ ಅವರು, ಅವ್ರಿಗೂ ಫೋನ್ ಮಾಡಿ ಎಲ್ಲ ಕರ್ಸಿ ಲಾಸ್ಟ್ಗೆ ಇವರು ಫೈರ್ ಸ್ಟೇಷನ್ ಅವ್ರು ಬಂದ್ರು, ಬೆಂಕಿ ನಂದಿಸಿದ್ರು. ಏನಾಯ್ತು? ಏನೋ ಕಾರಣ ಏನಿದಕ್ಕೆ? ಕಾರಣ ಏನಿದಕ್ಕೆ? ಯಾಕೆ ಹೀಗಾಯ್ತು? ಅದು ಇವರು ಯಾರು BWSS ಅವರು ಇದಾರಲ್ಲ, ಹೌದು, ಅವರು ಸ್ಯಾನಿಟರಿದು ಪೈಪ್ ಲೈನ್ ತೆಗೆದ್ಬಿಟ್ಟು ಮತ್ತೆ ಹಾಕ್ತಾ ಇದ್ರು. ಆವಾಗ ಅದು ಏನೋ ಲೀಕ್ ಆಗಿ ಇಲ್ಲ ಗ್ಯಾಸ್ ಪೈಪ್ ತೂತಾಗಿ ಆ ಗ್ಯಾಸು ಹೊರಗಡೆ ಬಂದಿದೆ. ಅದು ಮಧ್ಯಾಹ್ನ ಟೈಮ್ ಅಲ್ಲ, ಫುಲ್ಲು ಬಿಸಿಲು ಇರ್ಬೇಕಾದ್ರೆ ಅದು ಬೆಂಕಿ ಹಚ್ಚಿದೆ. ಅಂದ್ರೆ ಇದು ಬೆಂಕಿ ಹೊತ್ಕೊಳ್ಳೋಕ್ ಮುಂಚೆ ಗೊತ್ತಾಗಿರ್ಲಿಲ್ವಾ ಗ್ಯಾಸ್ ಲೀಕ್ ಆಗ್ತಿದೆ ಅಥವಾ ಈ ರೀತಿ ಆಗಿ ತೊಂದರೆ ಆಗಿದೆ ಅಂತ? ಹೌದು, ಸ್ಮೆಲ್ ಬರ್ತಾ ಇತ್ತು, ಗ್ಯಾಸ್ ಔಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇತ್ತು. ಆಗ್ಲೇ ಇವ್ರಿಗೆ ಗ್ಯಾಸ್ ಲೈನ್ ಅವ್ರಿಗೆ ಫೋನ್ ಮಾಡಿದ್ವು. ಅವ್ರು ಬರೋ ಅಷ್ಟೊತ್ತಿಗೆ ಇದು ಫೈರ್ ಆಗೋಯ್ತು. ಅದು ಬೆಂಕಿ ಏನು ತುಂಬಾ ಎತ್ತರಕ್ಕೆ ಜ್ವಾಲೆ ಉರಿತಾ ಇತ್ತು ಅಂತ ಹೇಳ್ತಾ ಇದ್ರು. ಹೌದು, ಮೇಲೆ ಕರೆಂಟ್ ಪೋಲ್ ಇದೆಯಲ್ಲ, ಆ ಕರೆಂಟ್ ಲೈನು ವೈರ್ ಏನಿದೆ ಅಲ್ಲವರೆಗೂ ಉರಿತಾ ಇತ್ತು. ಆಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಇವರು ಫೈರ್ ಸ್ಟೇಷನ್ ಅವ್ರಿಗೆ ಫೋನ್ ಮಾಡಿದ್ವಲ್ಲ, ಅವರು ಬಂದ್ರು. ಮತ್ತೆ GGL ಅವರು ಕಂಪ್ನಿಯವರು, ಗ್ಯಾಸ್ ಕಂಪ್ನಿಯವರು ಇದಾರಲ್ಲ, ಅವ್ರಿಗೆ ಫೋನ್ ಮಾಡಿದ್ವು. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಅಲ್ಲಿ ವಾಲ್ ಆಫ್ ಮಾಡಿದ್ದಾರೆ. ಆಫ್ ಮಾಡೋಷ್ಟೊತ್ತಿಗೆ ಸ್ವಲ್ಪನೇ ಕಡಿಮೆ ಆಗಿತ್ತು. ಆಮೇಲೆ ಫೈರ್ನವ್ರು ಬಂದು ಆಫ್ ಮಾಡಿದ್ರು. ಧನ್ಯವಾದ ಮುನಿರಾಜು ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕಾಗಿ. ಪೈಪ್ಲೈನ್ ನಲ್ಲಿ ಗ್ಯಾಸ್ ಲೀಕ್ ಆದ ಪರಿಣಾಮ ಈ ರೀತಿ ಬೆಂಕಿ ವ್ಯಾಪಿಸಿಕೊಂಡಂತಹ ಘಟನೆ. ಸದ್ಯ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಆರಿಸಿದ್ದಾರೆ.